ಎರಡೇ ಎರಡು ಸರ್. ಒಂದು ಪಾಸ್ ವಿತೌಟ್ ಹಿಂದಿ ಅಂತ ಈಗ ಏನು 31ಕ್ಕೆ ಎಕ್ಸಾಮ್ ಇದೆ ಈ ಸಲ 2025ರಿಂದ 26ನೇ ಸಾಲಿಗೆ ಪಾಸ್ ವಿತೌಟ್ ಹಿಂದಿ ಅಂತ ನೀವು ಆದೇಶ ಮಾಡಬೇಕು. ಇದಕ್ಕೆ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಬಿಹಾರ ಸರ್ಕಾರ ಮಾಡಿರುವಂತ ಪಾಸ್ ವಿತೌಟ್ ಇಂಗ್ಲಿಷ್ ಎರಡೂ ಕೂಡ ಒಂದೇ ಕಾನ್ಸ್ಟಿಟ್ಯೂಷನ್ ಕೆಳಗಿರುವಂತ ಸ್ಟೇಟು ಗೌರ್ಮೆಂಟ್ಸ್ ಆಗಿರೋದ್ರಿಂದ ಅದರ ರೆಫರೆನ್ಸ್ ಅಲ್ಲೇ ನಾವು ಇದನ್ನ ಮಾಡಬಹುದು ಸರ್. ಎಸ್ಎಸ್ಎಲ್ಸಿ ಅಂಕಪಟ್ಟಿಯಲ್ಲಿ ತೃತೀಯ ಭಾಷೆ ಅಂಕ ರದ್ದು. ವಿದ್ಯಾರ್ಥಿಗಳಿಗೆ ಭಾರೀ ನಿರಾಳತೆ, ಕನ್ನಡಿಗರ ಸಂತಸ. ಕರ್ನಾಟಕ ರಾಜ್ಯ ಸರ್ಕಾರವು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಇನ್ಮುಂದೆ ತೃತೀಯ ಭಾಷೆಯ ಅಂಕಗಳನ್ನು ಒಟ್ಟು ಶೇಕಡವಾರು ಲೆಕ್ಕದಲ್ಲಿ ಪರಿಗಣಿಸದಿರಲು ತೀರ್ಮಾನಿಸಿದೆ. 2026ರ ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದಲೇ ಈ ಹೊಸ ನಿಯಮ ಜಾರಿಗೆ ಬರಲಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಈ ಕುರಿತು ಮಾಹಿತಿ ನೀಡಿ, ತೃತೀಯ ಭಾಷೆಗೆ ಇನ್ನು ಮುಂದೆ ಅಂಕಗಳ ಬದಲು ಗ್ರೇಡ್ ಎ, ಬಿ, ಸಿ, ಡಿ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಗ್ರೇಡ್ಗಳು ವಿದ್ಯಾರ್ಥಿಗಳ ಒಟ್ಟು ಫಲಿತಾಂಶ ಅಥವಾ ರ್ಯಾಂಕ್ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಿಂದಿ ಕಡ್ಡಾಯವಿಲ್ಲ, ಸಿಎಂ ಸ್ಪಷ್ಟನೆ. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬಂದಿಲ್ಲ ಮತ್ತು ಹಿಂದಿಯನ್ನು ಕಡ್ಡಾಯಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು. ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಕಡ್ಡಾಯ ಮಾಡಬಾರದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಅದನ್ನು ಕಡ್ಡಾಯ ಮಾಡಬಾರದು ಅಂತ ಮಾಡಿದ್ದೀವಿ. ಈ ವರ್ಷದಿಂದಲೇ ತೃತೀಯ ಭಾಷೆಯನ್ನು ಅಂಕಗಳ ಲೆಕ್ಕಾಚಾರಕ್ಕೆ ಪರಿಗಣಿಸದಂತೆ ನಿರ್ಧಾರ ಕೈಗೊಂಡಿದ್ದೇವೆ. ಹಿಂದಿ ಕಲಿಯುವುದಕ್ಕೆ ವಿರೋಧವಿಲ್ಲ, ಆದರೆ ಹೇರಿಕೆ ಬೇಡ ಎಂದು ಅವರು ಸ್ಪಷ್ಟಪಡಿಸಿದರು. ಹಿಂದಿ ಭಾಷೆ ಕಲಿಬಾರದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು. ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದುವಾಗಿತ್ತ? ನಾವು ಓದ್ತಾ ಇದ್ದೋ ಕಡ್ಡಾಯ ಇರಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಹೋಗ್ಲಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಸ್ಯಾಂಡಲ್ವುಡ್ ನಟಿ ಪೂಜಾ ಗಾಂಧಿ ಬೆಂಬಲ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡ ಅವರು, ಹಿಂದಿ ಕಲಿಯುವುದು ತಪ್ಪಲ್ಲ, ಆದರೆ ಹೇರಿಕೆ ಮಾಡಬಾರದು. ಸರ್ಕಾರದ ಈ ತೀರ್ಮಾನ ಬಹಳ ಸಂತೋಷ ತಂದಿದೆ. ಇದು ದಶಕಗಳ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಹೇಳಿದರು. ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಮಧು ಬಂಗಾರಪ್ಪ ಅವರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ಏನ್ ತೀರ್ಪನ್ನ ತಗೊಂಡಿದ್ದಾರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹಿಂದಿ ಒಂದು ಭಾಷೆಯಾಗಿ ಕಲಿಯೋದು ಮುಖ್ಯ, ಅದು ಕನ್ನಡದ ಮಕ್ಕಳ ಮೇಲೆ ಹೇರಿಕೆ ಆಗಬಾರ್ದು. ಈ ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು, ಸಂಸ್ಥೆಗಳು ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಇದ್ರಿಗೋಸ್ಕರ ಫೈಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಜಯ ಸಿಕ್ಕಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ. ಹಿಂದಿನ ವರ್ಷಗಳಲ್ಲಿ ತೃತೀಯ ಭಾಷೆಯಲ್ಲಿ ಉತ್ತಮ ಅಂಕ ಗಳಿಸುವ ಒತ್ತಡ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದೊಡ್ಡ ಸವಾಲಾಗಿತ್ತು. ಹೊಸ ನಿಯಮದಿಂದಾಗಿ ಈಗ ವಿದ್ಯಾರ್ಥಿಗಳು ಮುಖ್ಯ ವಿಷಯಗಳಾದ ಕನ್ನಡ ಮತ್ತು ಇಂಗ್ಲಿಷ್ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ಶಿಕ್ಷಣ ತಜ್ಞರ ಪ್ರಕಾರ ಈ ಕ್ರಮ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗಲಿದೆ. ಎಲ್ಲರಿಗೂ ಶರಣು. ಪಾಸ್ ವಿತೌಟ್ ಹಿಂದಿ. ದ್ರಾವಿಡ ಕನ್ನಡಿಗರು ಹಾಗೂ ಕನ್ನಡ ಪರ ಹೋರಾಟಗಾರರ ಹೋರಾಟದ ಫಲ. ಈ ನಿರ್ಧಾರದ ಹಿಂದೆ ದೀರ್ಘಕಾಲದಿಂದ ನಡೆದ ಕನ್ನಡ ಪರ ಹಾಗೂ ದ್ರಾವಿಡ ಚಳವಳಿಗಳ ಪಾತ್ರ ಪ್ರಮುಖವಾಗಿದೆ. ವಿಶೇಷವಾಗಿ ದ್ರಾವಿಡ ಕನ್ನಡಿಗರ ಹೋರಾಟಗಾರರು, ಯುವ ಸಂಘಟನೆಗಳು ಮತ್ತು ಭಾಷಾ ಹೋರಾಟಗಾರರು ಹಿಂದಿ ಹೇರಿಕೆ ವಿರುದ್ಧ ತೀವ್ರ ಪ್ರತಿಭಟನೆಗಳನ್ನು ನಡೆಸಿದ್ದರು. ಕೆಲವು ಸಂದರ್ಭಗಳಲ್ಲಿ ಪರೀಕ್ಷಾ ಕೇಂದ್ರಗಳ ಎದುರು ಪ್ರತಿಭಟನೆಗಳು, ಜಾಗೃತಿ ಅಭಿಯಾನಗಳು ಮತ್ತು ಸರ್ಕಾರದ ಮೇಲೆ ಒತ್ತಡ ತರುವ ಕಾರ್ಯಕ್ರಮಗಳು ನಡೆದವು. ಈ ಹೋರಾಟಗಳಲ್ಲಿ ಅಭಿ ಒಕ್ಕಲಿಗ, ರಾಧಾಕೃಷ್ಣ, ಪಾರ್ವತೀಶ್ ಬಿಡ್ದಾರೆ, ಸಾರ ಗೋವಿಂದ್ ಇನ್ನೂ ಅನೇಕ ಪ್ರಮುಖ ಕನ್ನಡ ಹೋರಾಟಗಾರರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ವಿಷಯವನ್ನು ಸಾರ್ವಜನಿಕ ಚರ್ಚೆಗೆ ತಂದರು. ಹಿಂದಿ ಅಂಕಗಳನ್ನು ಕಡ್ಡಾಯಗೊಳಿಸುವ ಕ್ರಮವನ್ನು ವಿರೋಧಿಸಿ, ಭಾಷೆ ಆಯ್ಕೆಯಾದರೆ ಸಾಕು, ಅಂಕದ ಒತ್ತಡ ಬೇಡ ಎಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಈ ನಿರಂತರ ಹೋರಾಟದ ಪರಿಣಾಮವಾಗಿ ಸರ್ಕಾರ ಈಗ ಈ ಮಹತ್ವದ ತೀರ್ಮಾನ ಕೈಗೊಂಡಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ.
ರಾಜ್ಯದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಪ್ರತಿಭಟನೆಗಳು ಈ ನಿರ್ಧಾರಕ್ಕೆ ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ. ಕನ್ನಡಪರ ಹೋರಾಟಗಾರರು, ಸಂಘಟನೆಗಳು ಮತ್ತು ಸಾರ್ವಜನಿಕರ ಒತ್ತಡದ ಫಲವಾಗಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ಸರ್ಕಾರದ ಈ ತೀರ್ಮಾನ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಯಾಗಿದ್ದು, ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡ ಕ್ರಮವೆಂದು ಪರಿಗಣಿಸಲಾಗುತ್ತಿದೆ. ಕನ್ನಡಿಗರಲ್ಲಿ ಸಂತಸ ಮೂಡಿಸಿದ್ದು, ಇದು ಶಿಕ್ಷಣ ನೀತಿಯಲ್ಲಿ ಹೊಸ ದಿಕ್ಕು ತೋರಿಸುವ ಹೆಜ್ಜೆಯಾಗಿದೆ. ನಾವಿಷ್ಟು ಜನ ದ್ರಾವಿಡ ನುಡಿ ಕುಟುಂಬ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ನಾವೇನು ಬಯಸ್ತಾ ಇದ್ದೀವಿ, ಈ ಇಂಡಿಯಾ ಒಕ್ಕೂಟ ನೋಡಿ, ಇಂಡಿಯಾ ಒಕ್ಕೂಟನ ನಾವು ಯಾವತ್ತೂ ವಿರೋಧ ಮಾಡ್ತಾ ಇಲ್ಲ. ಇಂಡಿಯಾ ಅದೊಂದು ಒಕ್ಕೂಟವಾಗೇ ಇರಬೇಕು, ಅದು ಹಿಂದಿ ದೇಶ ಆಗಕೂಡ್ದು. ಈ ಒಂದು ರಾಜ್ಯಗಳೇನಿದೆ ಇದು ದೇಶವಾಗಿ ಮೇಲ್ದರ್ಜೆಗೆ ಏರ್ಬೇಕು. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಸುಮ್ಮನೆ ಏನೋ ಒಂದು ಆಲೋಚನೆ ಬಂತು ನಾವು ದೊಂಬಿ ಎಬ್ಸ್ಬಿಟ್ಟು ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅದನ್ನ ನಾವು ಚರ್ಚೆ ಮಾಡ್ಕೊಂಡು ಮುಂದುವರಿತೀವಿ. ಹಾಗಾಗಿ ಎಲ್ಲರೂ ಕೂಡ ಈ ದ್ರಾವಿಡತೆ ಬಗ್ಗೆ ಬೆಳೆಸ್ಕೋಬೇಕು, ದ್ರಾವಿಡತೆನ ತಿಳ್ಕೋಬೇಕು, ದ್ರಾವಿಡ ಯೂನಿವರ್ಸಿಟಿಗೆ ಒಂದ್ಸಲ ಭೇಟಿ ಕೊಡಬೇಕು. ನಮ್ಮ ವೇದಿಕೆಯ ನಮ್ಮ ಚಳುವಳಿಯ ಹೆಸರು ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ಅಂತೇಳಿ. ನಮ್ಮ ಕೆಲಸ ಏನು ಅಂದರೆ ಕನ್ನಡ ನಾಡು ನುಡಿ ಮತ್ತು ಎಲ್ಲ ರೀತಿಯ ಸಮಾನತೆ ಬೆಳೆಸೋದು ನಮ್ಮ ಕಾಯಕ ಆಗಿದೆ. ಕನ್ನಡ ಕನ್ನಡ, ತಮಿಳು ತಮಿಳು, ತೆಲುಗು ತೆಲುಗು, ಕನ್ನಡ ಕನ್ನಡ, ಮಲಯಾಳಂ ಮಲಯಾಳಂ, ತುಳು ತುಳು, ಕೊಡವ ಕೊಡವ, ಬ್ಯಾರಿ ಬ್ಯಾರಿ, ಕನ್ನಡ ಕನ್ನಡ, ಕನ್ನಡ ಕನ್ನಡ.